ಮೆಡಿಕಲ್ ಕಾಲೇಜ್ ಏನಾಯ್ತು ಸರ್ ಜೇನುಹುಳುಗಳದ್ದು? ಅದು ರಿಪೋರ್ಟ್ ಸ್ಯಾಂಪಲ್ ತೆಗೆದು ಕಳ್ಸಿದೀವಿ. ಅದು ನಾನು ಫಾರೆಸ್ಟ್ ನಮ್ಮ DCF ಗೆ ಲೆಟರ್ ಹಾಕಿದ್ದೀನಿ ನಾನು. ಅದ್ Okay. ಬಂದ್ಮೇಲೆ ಆಕ್ಷನ್ ತಗೊಂತಾರೆ ಸರ್. ಆ ರಿಪೋರ್ಟ್ ಅಲ್ಲಿ ಏನಾದ್ರು ಪೆಸ್ಟಿಸೈಡ್ ಅಂತ ಬಂದ್ರೆ ಆಕ್ಷನ್ ಮಾಡ್ತಾರೆ ಸರ್. ಅದು ಸರ್ ಅದು ಡೆತ್, ಅಷ್ಟು ಹುಳ ಡೆತ್ ಆಗಿದೆ ಅಂದ್ರೆ ಏನೋ ಇಂಜುರಿ ಇರುತ್ತಲ್ವಾ ಸರ್? ಅಲ್ಲ ಹೌದು, ಅದೇನಾಗಿದೆ ಅಂದ್ರೆ ಅವರು ದೊಂದಿ ಹಾಕೊಂಡು, ಅದು ವಿಡಿಯೋ ಇದೆ ಸರ್, ಅದು ದೊಂದಿ ಹಾಕೊಂಡು ತೆಗ್ದಿದಾರಲ್ಲಿ. ಮತ್ತೆ ಅದಕ್ಕೆ ಅಟ್ರಾಕ್ಟ್ ಆಗಿ ಸತ್ತೋಗಿರ್ತವೆ. ಅದನ್ನ ಬಿಡಿಸುವಾಗ ಅದನ್ನ ಸ್ಯಾಂಪಲ್ ಕಳ್ಸಿದ್ದೀನಿ ಸರ್. ಅದನ್ನ NB ಸ್ಯಾಂಪಲ್ಸ್ ಮತ್ತೆ ಅನಿಕೋಮ್ದು ಸ್ಯಾಂಪಲ್ಸ್ ಎರಡು ಕಳ್ಸಿದ್ದೀನಿ ಸರ್. ಅದು ಬೆಂಗಳೂರಿಗೆ. ಅದು ರಿಪೋರ್ಟ್ ಬಂದ್ಮೇಲೆ ಆಕ್ಷನ್ ಪ್ಲೀಸ್, ಮಾಡ್ತಾರೆ. ಇದು ವಿದ್ಯಾರ್ಜನೆ ಮಾಡೋ ಶಾಲೆಗಳಲ್ಲಿ, ಹೌದು ಕಾಲೇಜುಗಳಲ್ಲಿ ಸರ್, ಹೌದು ಹೌದು ತುಂಬಾ ಕ್ರೌರ್ಯ ನಮ್ಗೆ ಇದು ನೋಡ್ತಾ ಹೌದು ಸರ್. ಇದ್ರೇನೆ ಇದಾಗ್ತದೆ. ನಾನು ಕಾಲೇಜಿಗೆ ಹೋಗಿ ಭೇಟಿಯಾಗಿ ಅವರಿಗೆಲ್ಲ ಡೀನ್ಗೆಲ್ಲ ಹೇಳಿ ಮಾತಾಡಿ ಬಂದೀನಿ ಸರ್. ನೀವು ಜೊತೆನೇ ಬದಬೇಕಾಗತ್ತೆ, ನೀವು ಅದನ್ನ ನೀವು ಮಾಡ್ಬೇಕು, ಮಿಸ್ ಮಾಡ್ಕೊಡ್ಬೇಕು ಮಕ್ಳಿಗೆ. ನೀವು ಅದ ತೆಗಿಯೋದ್ರಲ್ಲಿ ಅರ್ಥ ಇಲ್ಲ ಅಂತಿಲ್ಲ ಸರ್. ಹಿಂಗಾಯ್ತು, ಮಿನಿಸ್ಟರ್ ಪ್ರೋಗ್ರಾಮ್ ಇತ್ತು ಅವತ್ತು, ಹಂಗ ಕ್ಲೀನ್ ಮಾಡಕ್ಕೆ ಕರೆದು ಕ್ಲೀನ್ ಮಾಡಿಸಿದ್ದು ಅಂತ ಹೇಳಿ ಅದನ್ನ ತೋರಿಸಿದಾರೆ ವಿಡಿಯೋನ. ಅಲ್ಲ ಸರ್, ಯಾವ ಮಿನಿಸ್ಟ್ರಿ ಸರ್ ಇಲ್ಲಿ ರೈತರ ಸಂತತಿಗೆ, ಹೌದು, ರೈತರ ಹೌದು ಸರ್, ಬೆಳೆಗೆ ಅರಣ್ಯ ಹೌದು, ನಾಶ ಹೌದು. ಆಗ್ತಾ ಇದೆ. ಯಾವತ್ತೋ 1-2 ಅವರ್ ಬಂದೋಗೋ ಮಿನಿಸ್ಟ್ರಿಗೋಸ್ಕರ ಆ ಹೌದು. ಒಂದು ಸಂಕುಲನ ಸರ್ವನಾಶ ಮಾಡ್ಲಿಕ್ಕೆ ಹೊರಟಿರೋದು ಅವೈಜ್ಞಾನಿಕ. ಇದು ಅವ್ರು ಯೋಚನೆ ಮಾಡ್ಬೇಕಿತ್ತು. ಈ ರೀತಿ ಮಾಡೋದು ತುಂಬಾ ಕ್ರೌರ್ಯ ಅಂತ. ಅದು ಹೇಳಿದೀನಿ ಏನಾಗಿದೆ ಸರ್ ಇದು ಅವರಿಗೆ. ನೋಡಿ, ಇವತ್ತು ಅದು ಪರಾಗಸ್ಪರ್ಶ ಆಗಿಲ್ಲ ಅಂದ್ರೆ ಅರಣ್ಯನೂ ಉಳಿಯಲ್ಲ ಅಲ್ಲಿ. ಅಲ್ಲ ಹೌದು ಹೌದು ಸುಮಾರು ಹೌದು. ಈಗ 70-90 ಕಿಲೋಮೀಟರ್ ರೈತರಿಗೆ ಬೆಳೆನೇ ಇಳುವರಿ ಬರಲ್ಲ. ಇದು ಒಂದು ರೀತಿಯಲ್ಲ ಇವರು ಮಾಡಿರ್ತಕ್ಕಂಥ ಅನಾಹುತ, ಲಾಸ್ ಆಗ್ತಾ ಇರೋದು. ಹೌದು ಸರ್, ಹೌದು ಹೇಳಿದ್ದೀನಿ ಸರ್. ಎಲ್ಲ ತಿಳುವಳಿಕೆ ಹೇಳಿ ಬಂದಿದ್ದೀನಿ. ಎಷ್ಟು ದಯವಿಟ್ಟು ಈ ತರ ಮಾಡಬೇಡಿ ನೀವು ಅಂತ ಹೇಳಿ ಅದು ಸ್ಯಾಂಪಲ್ ಕಳ್ದೀನಿ ಸರ್. ಅದು ನೋಡ, ಮನುಷ್ಯನ್ಗೆ ಹೇಳಿದೀವಿ ಮ್ಯಾನೇಜ್ಮೆಂಟ್ ಅವ್ರದ್ದು, ನಿಮ್ಮ ಟೀಮ್ ಜೊತೆಗೆ ನಿಂತ್ಕೊಂಡು ಅದು ಈ ರೀತಿ ನಾವು ಮಾಡಿರ್ತಕ್ಕಂಥ ಅವೈಜ್ಞಾನಿಕ, ಇನ್ ಮುಂದೆ ಯಾವ್ದೇ ಕಾರಣಕ್ಕೂ ಈ ರೀತಿ ಮಾಡಲ್ಲ ಅಂತ ಯಾರೊಬ್ರು ಕೂಡ ಅದು ಮುಂದೆ ಬಂದು ಹೇಳಲಿಕ್ಕೆ ರೆಡಿ ಇಲ್ಲ ಸರ್. ಸಾರ್ವಜನಿಕರು, ಆ ವಿಡಿಯೋಸ್ ಗಳಿಗೆ ಸಾರ್ವಜನಿಕರು, ರೈತರುಗಳು, ರೈತಾಪಿ ವರ್ಗದವರೆಲ್ಲ ಎಷ್ಟು ದುಃಖ ವ್ಯಕ್ತಪಡಿಸ್ತಾ ಇದಾರೆ ನೋಡುಗರೆಲ್ಲ. ಜನರಲ್ಲಿ ಆಲ್ರೆಡಿ ಜನರು ಬುದ್ಧಿವಂತಿಕೆ ಆಗ್ತಿದ್ದಾರೆ ಸರ್. ಯಾಕಂದ್ರೆ ಪರಿಸರದ ಮೇಲೆ ಆಗಿರ್ತಕ್ಕಂಥ, ನಾವು ಅದ್ರ ಜೊತೆನೆ ಬದುಕಬೇಕು. ಈಗ ಅದಿಲ್ಲ ಅಂತ ಹೇಳಿದ್ರೆ ಫುಡ್ ಚೈನ್ ಕಿತ್ತೋಗುತ್ತಲ್ಲ ಸರ್. ಅದು ಪಾಲಿನೇಷನ್ಸ್ ಅವು ಮೋಸ್ಟ್ ಆಫ್ ದಿ ಕ್ರಾಪ್ಸ್ 70% ಫ್ರಮ್ ದಿ ಇದೆ ನಮ್ದು ಪಾಲಿನೇಷನ್ ಅಲ್ಲೇ ಆಗ್ತಿರೋದು, ಅನಿಲಿ ಪಾಲಿನೇಷನ್ ಅಲ್ಲೇ. ಸೊ ಅದು ಚೈನ್ ಬ್ರೇಕ್ ಆದಂಗ ಹೇಳಿದೀನಿ ಸರ್ ಅವರಿಗೆ. ಹೇಳಿ ನಾನು ಅದೇ ಕಳ್ತೀನಿ ಸರ್ ಸ್ಯಾಂಪಲ್ಸ್. ಅಲ್ಲ ನೀವೇ ನೋಡಿ ಸರ್, ಇವತ್ತು ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇದೆ. ಅವ್ರು ಅಟ್ಲೀಸ್ಟ್ ಒಂದು ಅನೌನ್ಸ್ ಮಾಡಿದ್ರು ಕೂಡ ಈ ರೀತಿ ಇದೆ ಅಂತ, ಜನರ ಸಂರಕ್ಷಣೆ ಮಾಡೋದಿದೆ. ಆ ರೀತಿನೂ ಬಂದು ಅವರು ಅಲ್ಲಿ ಶಿಫ್ಟ್ ಮಾಡೋಂಥದ್ದಾಗ್ತಿತ್ತು. ಅವುಗಳನ್ನ ಹುಳು ಜೇನು ಸಾಗಾಣಿಕೆ ಮಾಡ್ಕೊಂಡು ಹೋಗೋರು ತಗೊಂಡೋಗ್ತಾ ಇದ್ರು. ಅದ್ರಲ್ಲಿ 2-3 ರಾಣಿ ಹುಳ ಕಚ್ಚಬಹುದು ತನ್ನ ಇದಕ್ಕೋಸ್ಕರ, ಸೇಫ್ಟಿಗೋಸ್ಕರ. ಬಿಟ್ರೆ ಅವು ಮಾಡದೇ ಇರೋ ತಪ್ಪು ಸರ್. ಈ ರೀತಿ ಬೇಕಾದ್ರೆ ಟೀಮ್ ಅಂದ್ರೆ ಈ ಸೋಷಿಯಲ್ ಆಗಿ ಸರ್, ನಾವು ಜೇನು ಸಾಗಾಣಿಕೆ ನಾವು ರೈತರುಗಳಿಗೆ ಅನುಕೂಲತೆ ಆಗ್ಲಿ, ಬೆಳೆ ನಂಬರ್ ಕೊಡಿ ಸರ್. ಕೆಲವು ಜನ ಬರ್ತಿರ್ತಾರೆ ಖಂಡಿತ ನಂಬರ್ ಕಳಿಸಿ. ಖಂಡಿತ ನಾನು ಆ ಟೀಮಿಗೆ ಹೇಳ್ಬಿಟ್ಟು ಅದನ್ನ ಇದು ಮಾಡ್ದಂಗೆ ಶಿಫ್ಟಿಂಗ್ಗೆ ಅಥವಾ ಬೇರೆ ಅದಕ್ಕೆ ವ್ಯವಸ್ಥೆ ಮಾಡ್ತಿರ್ಲಿ. ಇನ್ನೊಂದಿದೆ ಬೇಸಿನ ಲಕ್ಷದಲ್ಲಿ, ಒಂದು ವಾರದಿಂದ ಕೇಳ್ತಾರೆ. ನಾನು ಅದನ್ನ ಇದ್ ಮಾಡಿಲ್ಲ, ತಡೆ ನೋಡೋಣ. ಅದು ನನಗೆ ನಂಬರ್ ಕೊಡಿ ನಿಮ್ದು, ನಾನು ನೋಡೋಣ. ಖಂಡಿತ ಕೆಲವು ಕಾಂಟ್ಯಾಕ್ಟ್ಸ್ ಕಳ್ಸ್ಕೊಡ್ತೀನಿ. ಅವ್ರು ಬಿಡುವಿನ ಸಮಯದಲ್ಲಿ ಆದಷ್ಟು ಹತ್ರ ಇದ್ರೆ ಪ್ರೆಸೆನ್ಸ್ ಇದ್ದು ನಿಂತ್ಕೊಂಡು ಮಾಡ್ಸೋಣ ಅದನ್ನ. ಸರ್, ನಮ್ಮ ಬಿಡುವಿನ ಸಮಯದಲ್ಲಿ, ನಮ್ಮ ಕೆಲಸಗಳ ಮಧ್ಯದಲ್ಲಿ ಬಿಡುವಿನ ಸಮಯದಲ್ಲಿ ಮಾಡೋದಲ್ವಾ, ಅವ್ರು ವೀಕೆಂಡ್ ಅಲ್ಲಿ ಅಥವಾ ರಜಾ ದಿನಗಳಲ್ಲಿ ಬಂದು ಬೇಕಿದ್ರೆ ಅವ್ರಿಗೆ ಅದನ್ನ ತಗೊಂಡೋಗುವಂತದ್ದಾಗುತ್ತೆ. ನಿಮ್ ಕಾಂಟ್ಯಾಕ್ಟ್ ನಂಬರ್ BSN ಆಫೀಸರ್ ನನಗೊಂದು ರಿಕ್ವೆಷನ್ ಕೊಟ್ಟಿದ್ರು. ಅಲ್ಲಿ ಏನೋ ಅವರು ಏನೋ ಇಕ್ವಿಪ್ಮೆಂಟ್ಸ್ ಇದಾವಂತೆ, ಆಂಟೆನಾ ಎಲ್ಲ ಇಲ್ಲಿ ಇದ್ರವ್ರು ಏನೋ ಕಾಸ್ಟ್ ಅದಕ್ಕೆ ಇದಾಗ್ತಿದೆ ಅಂತ ಕೊಟ್ಟಿದ್ರು. ಆಯ್ತಪ್ಪ, ನೀವು ತೆಗಿಯೋದು ಬೇಡ, ನೀವು ನಾನು ಹೇಳ್ತೀನಿ ಇರಿ ಅಂತ ಹೇಳಿ ಇದ್ ಮಾಡಿದ್ದೆ ಅವ್ರಿಗೆ. ಅವ್ರಿಗೆ ಏನೇ ಹೇಳಿ, ಈ ರೀತಿ ಅದ್ರಲ್ಲಿ ಇರುವಂತ ಎಲ್ಲಾ ಹುಳನು ಕಚ್ಚಲ್ಲ. ಮತ್ತೆ ಯಾವಾಗಾದ್ರೂ ಹದ್ದು ಆತರ ಬಂದ್ರೆ ಮಾತ್ರ ಅವು ಏನಾದ್ರು ಗಾಬರಿಗೊಂಡಾಗ ಹಾರುತ್ತವೆ. ನೀವ್ ಎಲ್ಲಿನೂ ಹೆದರ್ಬೇಡಿ. ಅದನ್ನ ಬೇಕಿದ್ರೆ ನಾವು ಇನ್ಫಾರ್ಮ್ ಮಾಡ ಇದ್ ಮಾಡೋಂಥದ್ದಾಗ್ಲಿ ಸರ್. ಕೆಲವೊಂದು ಹತ್ರ ಇದೆ, ಶಿಫ್ಟ್ ಮಾಡಿಟ್ರೆ ಸುಮಾರು ಇದಾವಲ್ಲೇನು. ಕೆಲವೊಂದು ಏನಿದೆ ಇನ್ಸ್ಟ್ರೂಮೆಂಟ್ ಗೆ ಎಫೆಕ್ಟ್ ಆಗುವಂತ ಅವೇನೋ ಕುತ್ಕೊಂಡು ಸ್ವಲ್ಪ ಇದಾಗ್ತಾವಲ್ಲ, ಎಕ್ಸೈಟ್ ಆಗ್ತಾವಲ್ಲ. ಸೊ ಇನ್ಸ್ಟ್ರೂಮೆಂಟ್ ಮೇಲೆ ಎಫೆಕ್ಟ್ ಆಗಿದೆ ಅಂತ ನನಗೆ ಅವ್ರು ಕೊಟ್ಟಿದ್ದಾರೆ. ರೀಸನ್ಗಳು ಮರ ಕಡಿಲಿಕ್ಕೂ ನಾನಾ ರೀತಿ ರೀಸನ್ಗಳು ಕೊಡ್ತಾರೆ. ಮರ ಕಡಿಯಕ್ ನಾವಿಲ್ಲಿ ಯಾವ್ದೋ ಕೊಡ್ತಿಲ್ಲ ಸರ್, ನೋಡ್ತೀನಿ. ದಯವಿಟ್ಟು ಕೊಡ್ಬೇಡಿ. ಹಾಗೆ ಇದು ಇವ್ರಿಗೆ ಅಷ್ಟ್ ಮಾಡಿ ಮತ್ತೆ ನಮ್ಗೆ ಇವ್ರಿಗೆ ಶಿಕ್ಷೆ ಕೊಡ್ಸೋ ಉದ್ದೇಶ ಅಲ್ಲ, ಪ್ರಕೃತಿನೇ ಅವ್ರಿಗೆ ಶಿಕ್ಷಿಸುತ್ತಿಲ್ಲ ಅಂತಲ್ಲ. ಆದ್ರೆ ಇದು ಇನ್ನೂ ಹೆಚ್ಚು ಕ್ರೌರ್ಯ ಆಗ್ಬಿಡುತ್ತೆ. ಜನರಿಗೆ ಒಂದು ಇದಾಗ್ಬೇಕಷ್ಟೇ. ಯಾಕಂದ್ರೆ ನಮ್ ಟೀಮಲ್ಲಿ ನೋಡಿ, ಇವತ್ತು ನಾವು ಡಿಸ್ಕಷನ್ ಮಾಡಿದ್ ನಾನು ಆಡಿಯೋ ಹಂಚ್ಕೋಬೇಕು. ಅವರಲ್ಲಿ ಟೀಮಲ್ಲಿ ಏನ್ ಪ್ರೊಸೀಜರ್ ನಡೆಯುತ್ತೆ ಅದನ್ನ ಹೇಳ್ತಾರೆ. ಮುಂದೆ ಫರ್ದರ್ ಏನಿದೆ ಹೇಳ್ಬೇಕು.
ಇಲ್ಲಿನೂ ಸಸ್ಯಶಾಸ್ತ್ರ ಇದಾರೆ, ಪ್ರಾಣಿಶಾಸ್ತ್ರ ಓದೋರು ಇದಾರೆ, ಅವರು ಎಜುಕೇಟ್ ಮಾಡ್ತಾರೆ. ಹೌದು 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 ಹೌದು. ಇದ್ರೆ ನಂಗೆ ನಂಬರ್ ಶೇರ್ ಮಾಡಿ ಸರ್ ಅವ್ರದ್ದು. ಮನಿ ಇದನ್ನ ಟ್ರಾನ್ಸ್ಪೋರ್ಟೇಶನ್ ಇದ್ ಮಾಡೋದು, ಶಿಫ್ಟಿಂಗ್ ಮಾಡೋದು ಯಾವ್ದಾರು ಇದ್ರೆ ನಂಬರ್ ಕೊಡಿ ಸರ್. ನಮ್ಗೆ ಏನಾದ್ರು ಎಮರ್ಜೆನ್ಸಿ ಇದ್ರೆ, ಇಲ್ಲ ತರ ಇದ್ರೆ ನಾವು ಇನ್ಸಿಡೆನ್ಸ್ ಇದ್ದವ್ರು ಕಾಂಟ್ಯಾಕ್ಟ್ ಮಾಡಿ ಆಯ್ತು. ಇದ್ರದ್ದು ಪ್ರೊಸೀಜರ್ ಸ್ವಲ್ಪ ನಮಗೆ ಹಂಚ್ಕೊಳ್ಳಿ. ನಾವು ಆಯ್ತು ಸರ್, ಆಯ್ತು. ಸಾಮಾಜಿಕವಾಗಿ ಜಾಗೃತಿಗೋಸ್ಕರ ಇದ್ ಮಾಡ್ತಾ ಇದೀವಿ. ಆಯ್ತು. ಓಕೆ ಸರ್, ಓಕೆ. ಪ್ರೊಸೀಜರ್ ಅದು ಸ್ವಲ್ಪ ಫಾಲೋ ಅಪ್ ಮಾಡಿ ಸರ್. ಓಕೆ ಸರ್, ಓಕೆ. ಥ್ಯಾಂಕ್ ಯು.